ಶ್ರೀಮದಾಚಾರ್ಯಗುರುಭ್ಯೋ ನಮಃ. ಹರಿಃ ಓಂ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಹರಿಃ ಓಂ. ಪ್ರಾಣಾದೇರೀಷಿತಾರಂ ಪರಮಸುಖನಿಧಿಂ ಸರ್ವದೋಷವ್ಯಪೇತಂ ಸರ್ವಾಂತಸ್ಥಂ ಸುಪೂರ್ಣಂ ಪ್ರಕೃತಿಪತಿಮಜಂ ಸರ್ವಬಾಹ್ಯಂ ಸುನಿತ್ಯಂ ಸರ್ವಜ್ಞಂ ಸರ್ವಶಕ್ತಿಂ ಸುರಮುನಿಮನುಜಾದ್ಯೈಃ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ ಸಕಲ ಜಗದನಾದ್ಯಂತಮಾನಂದದಂ ತಂ. ಹರಿಃ ಓಂ. ಯಾಜ್ಞವಲ್ಕ್ಯರು ಜನಕ ಮಹಾರಾಜನಿಗೆ ಅವನ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಅನೇಕ ಆಚಾರ್ಯರುಗಳು ಅಂದ್ರೆ ಯಾವ ಯಾವ ಗುರುಗಳಿಂದ ಜನಕ ಉಪದೇಶ ಪಡೆದಿದ್ದ ಅದೆಲ್ಲ ಕಂಪ್ಲೀಟ್ ಉಪದೇಶವೋ ಇನ್ಕಂಪ್ಲೀಟೋ ಅನ್ನೋದೆಲ್ಲವನ್ನ ಅವನಿಗೆ ತಿಳಿಸಿ ಅರ್ಧಮರ್ಧ ಇದ್ದಂತಹ ತತ್ವವನ್ನ ಪರಿಪೂರ್ಣ ಉಪದೇಶವನ್ನ ಮಾಡಿಕೊಡ್ತಾ ಇದ್ದಾರೆ. ಅದರಂತೆ ಈಗ ಇನ್ನೊಬ್ಬ ಗುರುಗಳು ಉಪದೇಶ ಮಾಡಿದ ತತ್ವ ಯಾಜ್ಞವಲ್ಕ್ಯರು ಹೇಳ್ತಾರೆ. ಯದೇವತೆ ಕಶ್ಚಿದಬ್ರವೀತ್ ತಚ್ಛೃಣವಾಮೇತಿ. ಇನ್ಯಾರಾದ್ರೂ ಗುರುಗಳಿಂದ ತತ್ವೋಪದೇಶ ಮಾಡಿದ್ದಾರೇನಪ್ಪ, ಇನ್ಯಾರಾದ್ರೂ ಅದೇ ಸೇಮ್ ಉಪದೇಶ ಮಾಡಿದ್ರೆ ಹೇಳು ಕೇಳ್ತೇವೆ ಅಂದಿದ್ದಕ್ಕೆ ಜನಕ ಹೇಳ್ದ, ಅಬ್ರವೀನ್ಮೇ ಸತ್ಯಕಾಮೋ ಜಾಬಾಲಃ. ಸತ್ಯಕಾಮ ಜಾಬಾಲಿಗಳು ಅಂದ್ರೆ ಜಾಬಾಲಿಯ ಮಗನಾಗಿರ್ತಕ್ಕಂತಹ ಸತ್ಯಕಾಮರು ಉಪದೇಶ ಮಾಡಿದ್ದಾರೆ ಸ್ವಾಮಿ. ಜಾಬಾಲರ ಮಗನಾಗಿರತಕ್ಕಂತಹ ಸತ್ಯಕಾಮ ಏನಿದ್ದಾರೆ ಆ ಸತ್ಯಕಾಮರು ಉಪದೇಶ ಮಾಡಿದ್ದಾರೆ. ಏನು ಉಪದೇಶ ಮಾಡಿದ್ದಾರೆ? ಮನೋವೈ ಬ್ರಹ್ಮೇತಿ. ಮನಸ್ಸಿನ ಒಳಗೆ ಮನೋನಾಮಕನಾಗಿ ಸನ್ನಿಹಿತನಾದ ಭಗವಂತನೇ ಮನಸ್ಸಿನಲ್ಲಿ ಭಗವಂತ ಯಾವ ರೂಪದಿಂದ ಇದ್ದಾನೆ? ಮನೋರೂಪದಿಂದ ಇದ್ದಾನೆ. ಭಗವಂತನಿಗೆ ಮನಸ್ಸಂತ ಯಾಕೆ ಹೆಸರು? ಅವತ್ತು ಹೇಳಿದ್ರು ಆಚಾರ್ಯರು, ಮಂತೃತ್ವತೋ ಮನಃ ಅಂತ. ಎಲ್ಲರಿಗೂ ಮನನವನ್ನ ಮಾಡುವ ಶಕ್ತಿಯನ್ನ ಕೊಡ್ತಾನೆ ಭಗವಂತ. ಮನನ ಮಾಡುವ ಶಕ್ತಿಯನ್ನ ಕೊಡುವ ಭಗವಂತನಿಗೆ ಅವನೇ ಬ್ರಹ್ಮ. ಅದಕ್ಕೆ ಯಾಜ್ಞವಲ್ಕ್ಯರು ಹೇಳ್ತಾ ಇದ್ದಾರೆ, ಸರಿಯಪ್ಪ, ಯಥಾ ಮಾತೃಮಾನ್ ಪಿತೃಮಾನ್ ಆಚಾರ್ಯವಾನ್ ಬ್ರೂಯಾತ್ ತಥಾ ತಜ್ಜಾಬಾಲೋ ಅಬ್ರವೀತ್ ಮನೋ ವೈ ಬ್ರಹ್ಮೇತಿ. ಒಳ್ಳೆ ತಂದೆ ತಾಯಿ ಗುರುಗಳಿಂದ ಒಳ್ಳೆ ಶಿಕ್ಷಣವನ್ನ ಆಚಾರವನ್ನ ಎಜುಕೇಶನ್ ಅನ್ನ ಪಡೆದಿರತಕ್ಕಂತಹ ವ್ಯಕ್ತಿ, ಅವನ ಬಾಯಲ್ಲಿ ಯಾವ ಮಾತುಗಳು ಬರಬೇಕೋ ಅದೇ ಮಾತು ಬಂದಿದೆ. ಮನೋವೈ ಬ್ರಹ್ಮ ಅಂತವ್ರು ಹೇಳಿದ್ದು ಸರಿಯಾಗೇ ಇದೆ. ಯಾಕೆ? ಅಮನಸೋಹಿ ಕಿಂ ಸ್ಯಾತ್. ಮನಸ್ಸೇ ಸರಿಯಿಲ್ಲ ಅಂತಂದ್ರೆ, ಮನನ ಶಕ್ತಿಯೇ ಇಲ್ಲ ಅಂದ್ರೆ ಮನಸ್ಸಿನ ಒಳಗೆ ಮನೋನಾಮಕನಾದ ಭಗವಂತನ ಸನ್ನಿಧಾನವೇ ಇಲ್ಲ ಅಂದ್ಬಿಟ್ರೆ ಮನನ ಮಾಡುವ ಶಕ್ತಿ ನಮ್ಗೆ ಎಲ್ಲಿಂದ ಬರಬೇಕು? ಆದ್ದರಿಂದ ಮನಸ್ಸಿಗೆ ಮನನ ಮಾಡುವಂತಹ ಶಕ್ತಿ ಇದೆ ಅಂತಂದ್ರೆ ಅಲ್ಲಿ ಮನನ ಶಕ್ತಿ ಪ್ರಧಾನಾಗಿರತಕ್ಕಂತಹ ಭಗವಂತ ಆ ಮನಸ್ಸಿನಲ್ಲಿ ಸನ್ನಿಹಿತನಾಗಿದ್ದಾನೆ ಅಂತಾನೆ ಅರ್ಥ. ಮನಸ್ಸಿನಲ್ಲಿ ಮನೋನಾಮಕನಾದ ಭಗವಂತನ ಸನ್ನಿಧಾನ ಇರುವುದರಿಂದಲೇ ಇದೆ. ಆದ್ದರಿಂದ ಅವ್ರು ಹೇಳಿದ್ದು 100% ಪರ್ಫೆಕ್ಟ್, ಅದರಲ್ಲಿ ಯಾವ ಸಮಸ್ಯೆಯೂ ಇಲ್ಲ. ಆದ್ರೆ ಅಬ್ರವೀತ್ತು ತೇ ತಸ್ಯಾಯತನಂ ಪ್ರತಿಷ್ಠಾ ನಮೇ ಅಬ್ರವೀತ್. ಆ ಮನೋನಾಮಕನಾದ ಭಗವಂತನ ಪ್ರತಿಷ್ಠಾನ, ಸ್ಥಾನ, ಪ್ರತಿಮೆ, ರಹಸ್ಯವಾದ ನಾಮ, ಅದರರ್ಥ ಏನಾದ್ರೂ ಹೇಳಿದ್ದಾರಾ ಅಂತಂದ್ರೆ ಹೇಳಿಲ್ಲ.
ಅದಕ್ಕಂದ್ರು ಏಕಪಾದ್ವಾ ಏತತ್ ಸಮ್ರಾಟ್. ಆದ್ದರಿಂದ ಅದು ಯಾವುದೂ ಹೇಳದೆ ಕೇವಲ ಮನೋವೈ ಬ್ರಹ್ಮ ಅಂತ ಉಪದೇಶ ಮಾಡಿದ್ದು ಅದು ಪೂರ್ಣವಾದ ಉಪದೇಶ ಅಲ್ಲ, ಅಪೂರ್ಣವಾದ ಉಪದೇಶ. ಅದಕ್ಕೆ ಜನಕ ಕೇಳ್ತಾರೆ, ಸವೈನೋ ಬ್ರೂಹಿ ಯಾಜ್ಞವಲ್ಕ್ಯ. ಎಲ್ಲ ಸೇಮ್ ಟು ಸೇಮ್, ನೀನೇ ಹೇಳ್ಬೋದಲ್ಲಪ್ಪ, ಹೇಳೋದನ್ನ ಅಂತ ಹೇಳಿದ್ದಕ್ಕೆ ಅವರಂದ್ರು ಮನ ಏವಾಯತನಂ ಆಕಾಶ ಪ್ರತಿಷ್ಠಾ ಆನಂದ ಇತ್ಯೇನದುಪಾಸೀತ. ಆ ಮನೋನಾಮಕನಾದ ಭಗವಂತನಿಗೆ ಮನಸ್ಸೆನ್ನುವ ಇಂದ್ರಿಯವೇ ಸ್ಥಾನ, ಆಕಾಶನಾಮಕಳಾದ ಮಹಾಲಕ್ಷ್ಮೀ ದೇವಿಯೇ ಪ್ರತಿಮೆ. ಆ ಮನೋನಾಮಕನಾದ ಭಗವಂತನನ್ನ ಆನಂದ ಅಂತ ಉಪಾಸನೆ ಮಾಡಬೇಕು, ಆನಂದ ಅಂತ ಉಪಾಸನೆ ಮಾಡಬೇಕು. ಅದಕ್ಕೆ ಹೇಳ್ತಾರೆ ಆನಂದ ಅಂದ್ರೆ ಏನು? ಆನಂದತಾ ಯಾಜ್ಞವಲ್ಕ್ಯ. ಆನಂದತ ಅಂದ್ರೆ ಏನು? ಆನಂದ ಅಂದ್ರೆ ಯಾವುದು? ಅದಕ್ಕೆ ಹೇಳ್ತಾರೆ ಮನ ಏವ ಸಮ್ರಾಳಿತಿ ಹೋವಾಚ. ಮನಸ್ಸೆನ್ನುವ ಇಂದ್ರಿಯದಲ್ಲಿ ಮನೋನಾಮಕನಾಗಿರ್ತಕ್ಕಂಥ ಶ್ರೀ ವಿಷ್ಣು ಏನಿದ್ದಾನೆ ಅವನಿಗೆ ಆನಂದ ಅಂತ ಹೆಸರು. ಯಾಕೆ? ಮನಸಾ ವೈ ಸಮ್ರಾಟ್ ಸ್ತ್ರಿಯಂ ಅಭಿಹಾರ್ಯತೆ ತಸ್ಯಾಂ ಪ್ರತಿರೂಪ ಪುತ್ರೋ ಜಾಯತೆ ಸ ಆನಂದ ಮನೋ ವೈ ಸಮ್ರಾಟ್ ಪರಮಂ ಬ್ರಹ್ಮ. ಆದ್ದರಿಂದ ಆಸೆ ಅನ್ನೋದು ಹುಟ್ಟೋದು ಯಾವ ಇಂದ್ರಿಯದಲ್ಲಿ ಅಂದ್ರೆ ಮನಸ್ಸೆನ್ನುವ ಇಂದ್ರಿಯದಲ್ಲಿ. ಇಲ್ಲಿ ಪುತ್ರ ಅನ್ನೋ ಶಬ್ದಕ್ಕೆ ಎರಡು ರೀತಿ ಅರ್ಥ ಮಾಡಬೇಕು ಅಂತ ವ್ಯಾಖ್ಯಾನಗಳಲ್ಲಿ ಹೇಳ್ತಾರೆ. ಇರ್ಲಿ, ಅದೆಲ್ಲ ಬೇರೆ ಅರ್ಥ. ತತ್ವಜ್ಞಾನ ಅನ್ನೋದೇ ಪ್ರಧಾನವಾಗಿ ಪುತ್ರ ಅಂತೆಲ್ಲ ಅರ್ಥ ಮಾಡ್ತಾರೆ. ಇರ್ಲಿ, ಒಟ್ನಲ್ಲಿ ಏನಾಗಿದೆ ಇಲ್ಲಿ, ಮನಸ್ಸೆನ್ನುವ ಮನಸ್ಸಿನಿಂದಲೇ ಎಲ್ಲ ಪದಾರ್ಥಗಳ ಮೇಲೆ ಆಸೆ. ತತ್ರಾಪಿ ಸ್ತ್ರೀ ಪುರುಷರಿಗೆ ಆಸೆ. ಅವರಿಬ್ಬರ ಸಂಪರ್ಕದಿಂದ ಪ್ರತಿರೂಪನಾಗಿರ್ತಕ್ಕಂತಹ ಮಗುವಿನ ಜನ್ಮ, ಆ ಮಗುವಿನ ಮುಖ ನೋಡಿ ಆನಂದ. ಆದ್ದರಿಂದ ಮಗು ನಮಗೆ ಆನಂದವನ್ನ ತಂದು ಕೊಡತ್ತೆ ಅಂದ್ರೆ ಯಾವುದರಿಂದ ಅಂದ್ರೆ ಮನೋನಾಮಕನಾದ ಭಗವಂತ ಹೃದಯದಲ್ಲಿ ಒಂದು ಕಾಮನೆಯನ್ನ ಹುಟ್ಟಿಸಿದ, ಅದರಿಂದ ಸ್ತ್ರೀ ಪುರುಷರ ಸಂಪರ್ಕ, ಅದರಿಂದ ಪುತ್ರ ಸಂತಾನ, ಅದರಿಂದ ಆನಂದ. ಆದ್ದರಿಂದ ಆನಂದೋ ಸ ಆನಂದ, ಆನಂದ ನಾಮಕನಾಗಿ ನಿಂತಿರ್ತಕ್ಕಂಥವನು ಭಗವಂತನೇ. ಆದ್ದರಿಂದ ಮನಸ್ಸಿನಲ್ಲಿ ಮನೋನಾಮಕನಾಗಿ ಸನ್ನಿಹಿತನಾದ ಭಗವಂತನನ್ನ ಆನಂದ ಅಂತ ಉಪಾಸನೆ ಮಾಡಬೇಕು ಅಂತ ಯಾಜ್ಞವಲ್ಕ್ಯರು ಹೇಳಿದ್ದು ಸರಿಯಾಗೇ ಇದೆ. ಈ ಪ್ರಕಾರವಾಗಿ ಮನಸ್ಸಿನಲ್ಲಿ ಮನೋನಾಮಕನಾಗಿ ಅಂದ್ರೆ ಮಂತೃತ್ವ ಶಕ್ತಿ ಪ್ರದನಾಗಿ ಮನೋನಾಮಕನಾಗಿ ಸನ್ನಿಹಿತನಾದ ಭಗವಂತನನ್ನ ಆನಂದ ಅಂತ ಯಾರು ಉಪಾಸನೆ ಮಾಡ್ತಾರೆ, ಯಾಜ್ಞವಲ್ಕ್ಯರು ಹೇಳ್ತಾರೆ ನ ಏನಂ ಮನೋಜಹಾತಿ, ಅವನನ್ನ ಮನೋನಾಮಕನಾದ ಭಗವಂತ ಬಿಡೋದಿಲ್ಲ. ಮತ್ತೆ ಸರ್ವಾಣಿ ಏನಂ ಭೂತಾನ್ಯಭಿರಕ್ಷಂತಿ, ಎಲ್ಲ ಹಿಂದಿನ ಪ್ರಕರಣಗಳಲ್ಲಿ ಬಂದಂತೆ ವಿಶೇಷಾರ್ಥಗಳೇನಿಲ್ಲ ಇದಕ್ಕೆ. ಉತ್ತಮ ದೇವತೆಗಳಲ್ಲಿ ಸಾಯುಜ್ಯವನ್ನ ಹೊಂದಿ ಆ ಮೂಲಕ ಚತುರ್ಮುಖ ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರ ಮೂಲಕ ಮೋಕ್ಷ. ಅಲ್ಲಿ ಮುಕ್ತನಾಗಿರ್ತಕ್ಕಂತಹ ಆ ಜೀವ ಉಪಾಸಕನಿಗೆ ಅವನಿಗಿಂತ ಯೋಗ್ಯತೆಯಲ್ಲಿ ಕೆಳಗಿನವರಾದಂತಹ ಮುಕ್ತರು ಎಲ್ಲ ರೀತಿಯಾದಂತಹ ಸೇವೆಗಳನ್ನು ಮಾಡ್ತಾರೆ. ಇದು ಮನಸ್ಸೆನ್ನುವ ಇಂದ್ರಿಯದಲ್ಲಿ ಮಾಡಬೇಕಾದ ಭಗವಂತನ ಉಪಾಸನೆ. ಅದಕ್ಕೆ ಇದು ಅಂದ್ರೆ ಉಪಾಸನೆಯ ಅರ್ಧ ಉಪಾಸನೆ, ಅಪೂರ್ಣ ಉಪಾಸನೆಯನ್ನ ಸತ್ಯಕಾಮ ಜಾಬಾಲರು ಉಪದೇಶ ಮಾಡಿದ್ರು. ಅದನ್ನ ಪೂರ್ಣ ಉಪಾಸನೆಯನ್ನ ಕನ್ವರ್ಟ್ ಮಾಡಿಕೊಟ್ಟಿದ್ಯಾರು? ಯಾಜ್ಞವಲ್ಕ್ಯರು. ಅದಕ್ಕೆ ಸಂತೋಷ ಆಗಿ ಹಸ್ತಿ ಋಷಭಂ ಸಹಸ್ರಂ ದದಾಮೀತಿ ಹೋವಾಚ ಜನಕೋ ವೈದೇಹ. ನಿನಗೆ 1000 ಎತ್ತುಗಳನ್ನ 1000 ಆನೆಗಳನ್ನ ಕೊಡ್ತೇನೆ ಅಂತ ಜನಕ ಹೇಳಿದ್ದಕ್ಕೆ ಆಸ್ ಇಟ್ ಈಸ್ ಸಹೋವಾಚ ಯಾಜ್ಞವಲ್ಕ್ಯ ಪಿತಾ ಮೇ ಅಮನ್ಯತಾ ನ ಅನುಶಿಷ್ಯ ಹರತ ಹರೇತ ಇತಿ. ಪರಿಪೂರ್ಣವಾದ ಉಪದೇಶವನ್ನ ಮಾಡದೆ ಗುರುದಕ್ಷಿಣೆಯನ್ನ ಸ್ವೀಕಾರ ಮಾಡಬಾರದು ಅಂತ ನಮ್ಮ ತಂದೆಯವರ ಅಭಿಪ್ರಾಯ ಇರೋದ್ರಿಂದ ನಾನ್ ನಿನ್ನಿಂದ ಈ ಗುರುದಕ್ಷಿಣೆಯನ್ನ ಸ್ವೀಕಾರ ಮಾಡಿಕೊಳ್ಳೋದಿಲ್ಲ ಅಂತ ಅವನಂದ. ಇದು ಒಂದು. ಆದ್ದರಿಂದ ಮನಸ್ಸಿನಲ್ಲಿ ಮನೋನಾಮಕನಾಗಿ ಸನ್ನಿಹಿತನಾದ ಆನಂದ ಸ್ವರೂಪನಾದ
ಭಗವಂತನಿಂದ ಹುಟ್ಟಿದ ಅಂದ್ರೆ ಭಗವಂತನ ಪ್ರೇರಣೆಯಿಂದ ಪತಿಪತ್ನಿಯರ ಸಂಯೋಗ, ಆ ಪತಿಪತ್ನಿಯರ ಸಂಯೋಗದಿಂದ ಮಗುವಿನ ಜನನ, ಆ ಮಗುವಿನ ಮುಖ ನೋಡ್ತಾ ಇದ್ದ ಹಾಗೆ ತಂದೆ ತಾಯಿಗಳಿಗೆ ಆನಂದ. ಹೀಗಿರ್ಬೇಕಾದ್ರೆ ಮಕ್ಕಳಿಂದಲೇ ಎಷ್ಟು ಆನಂದವನ್ನ ತಂದೆ ತಾಯಿಗಳು ನೋಡುವಾಗ ಇನ್ನು ಭಗವಂತ ಎಷ್ಟು ದೊಡ್ಡ ಆನಂದ ಸ್ವರೂಪ ಅಂತ ನಾವು ಚಿಂತನೆಯನ್ನ ಮಾಡಬೇಕಾಗತ್ತೆ ಅಂತ ಆಚಾರ್ಯರು ಭಾಷ್ಯದಲ್ಲಿ ಮನಸ್ಥಿತಸ್ಯ ಯದ್ವಿಷ್ಣೋ ಸಂಬಂಧಾದೇವ ಕಾಮತಃ ಜಾತಃ ಸುತಃ ಸುಖೇ ಹೇತು ಪರಾನಂದೋ ಹರಿಃ ಕಿಮು ಅಂತ ಹೇಳಿ ಈ ವಿಷಯವನ್ನು ನಮಗೆ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ. ಇದು ಒಂದು ಉಪಾಸನೆ. ಇನ್ನೊಂದು ಕೊನೆಯದ್ದು ಷಡಾಚಾರ್ಯ ಬ್ರಾಹ್ಮಣದಲ್ಲಿ ಕೊನೇ ಭಾಗ. ಯಾಜ್ಞವಲ್ಕ್ಯರು ಇನ್ನು ಕೇಳ್ತಾರೆ, ಯದೇವತೆ ಕಶ್ಚಿದಬ್ರವೀತ್ ತಚ್ಛೃಣವಾಮೇತಿ. ಇನ್ಯಾರಾದ್ರೂ ಉಪದೇಶ ಮಾಡಿದ್ರೇನಪ್ಪ, ಎಲ್ಲ ಇಂದ್ರಿಯಗಳಾಯ್ತು, ವಾಕ್ ಚಕ್ಷು ಶ್ರೋತ್ರ ಎಲ್ಲ ಆಯ್ತು, ಇಂದಿನಿಗೆ ಬೇರೆ ಯಾರಾದ್ರೂ ಉಪದೇಶವನ್ನ ಮಾಡಿದ್ರೆ ಹೇಳು ಅಂತ ಹೇಳಿದ್ದಕ್ಕೆ ಜನಕ ಹೇಳ್ತಾನೆ, ಅಬ್ರವೀನ್ಮೇ ವಿದಗ್ಧ ಶಾಕಲ್ಯ. ಶಕಲ ಅಂತ ಒಬ್ಬರು ಋಷಿಗಳು, ಆ ಶಕಲರ ಮಗ ಶಾಕಲ್ಯ, ಆ ವಿದಗ್ಧ ಶಕಲರ ಮಗನಾಗಿರತಕ್ಕಂತಹ ವಿದಗ್ಧ ನನಗೆ ಉಪದೇಶ ಮಾಡಿದ್ದಾನೆ. ಏನಂತ ಉಪದೇಶ ಮಾಡಿದ್ದಾನೆ? ಹೃದಯಂ ವೈ ಬ್ರಹ್ಮೇತಿ. ಹೃದಯದಲ್ಲಿ ಹೃದಯ ನಾಮಕನಾಗಿ ಸನ್ನಿಹಿತನಾದ ಭಗವಂತನೇ ಬ್ರಹ್ಮ ಅಂತ ಉಪದೇಶ ಮಾಡಿದ್ದಾನೆ. ಹೇಳ್ತಾ ಇದ್ದಾಗ ಯಾಜ್ಞವಲ್ಕ್ಯರು ಯಥಾ ಮಾತೃಮಾನ್ ಪಿತೃಮಾನ್ ಎಲ್ಲ ಸೇಮ್ ಟು ಸೇಮ್, ಅದನ್ನು ಪ್ರತ್ಯೇಕವಾಗಿ ಹೇಳ್ಬೇಕಾದಿಲ್ಲ. ತಂದೆ ತಾಯಿಗಳು ಗುರುಗಳು ಒಳ್ಳೆಯ ಕ್ರಮಶಿಕ್ಷಣವನ್ನ ಯಾವ ಮಗುವಿಗೆ ಕೊಟ್ಟಿದ್ರೆ ಆ ಮಗು ಮಾತ್ರ ಈ ತರ ಮಾತಾಡ್ಲಿಕ್ಕೆ ಸಮರ್ಥವಾಗ್ತದೆ, ಬೇರೆಯವರಿಗೆ ಆಗೋದಿಲ್ಲ. ಒಳ್ಳೆ ಮಾತನ್ನು ಉಪದೇಶ ಮಾಡಿದ್ದಾರೆ ನಿನಗೆ ವಿದಗ್ಧ ಶಾಕಲ್ಯರು. ಆದ್ರೆ ಅದರ ಆಯತನವನ್ನ ಅಂದ್ರೆ ಅದರ ಸ್ಥಾನವನ್ನ, ಅದರ ಪ್ರತಿಮೆಯನ್ನ, ಅದರ ಅರ್ಥವನ್ನ ಏನಾದ್ರೂ ಹೇಳಿದ್ದಾರಾ ಅಂತ ಕೇಳಿದ್ರೆ ಇಲ್ಲ ಸ್ವಾಮಿ, ಹೇಳಿಲ್ಲ. ಆದ್ದರಿಂದ ನಿನಗವರು ಮಾಡಿದ ಉಪದೇಶ ಪೂರ್ಣ ಉಪದೇಶ ಅಲ್ಲ, ಅಪೂರ್ಣ ಉಪದೇಶ. ಹಾಗಾದ್ರೆ ನೀವೇ ಹೇಳ್ರಿ ಅಂತ ಕೇಳಿದ್ದಕ್ಕೆ ಆ ಹೃದಯ ನಾಮಕನಾದ ಭಗವಂತನಿಗೆ ಹೃದಯ ಏನಾಗಿದೆ? ಆಶ್ರಯ ಅಂದ್ರೆ ಸ್ಥಾನ. ಆ ಹೃದಯ ನಾಮಕನಾದ ಭಗವಂತನಿಗೆ ಸ್ಥಾನ ಯಾವುದು ಅಂದ್ರೆ ಹೃದಯ. ಪ್ರತಿಷ್ಠಾ ಪ್ರತಿಮಾ ಯಾರು? ಆಸ್ ಇಟ್ ಈಸ್ ಆಕಾಶ. ಆಕಾಶ ನಾಮಕಳಾದ ಮಹಾಲಕ್ಷ್ಮೀ ದೇವಿಯೇ ಅವನಿಗೆ ಪ್ರತಿಮೆ. ಅಂತಹ ಭಗವಂತನ ರಹಸ್ಯವಾದ ನಾಮ ಯಾವುದು ಅಂತಂದ್ರೆ ಅವನನ್ನ ಸ್ಥಿತಿ ಅಂತ ಉಪಾಸನೆ ಮಾಡಬೇಕು. ಬದುಕಲಿಕ್ಕೆ ನಮ್ಮ ಎಕ್ಸಿಸ್ಟೆನ್ಸ್ಗೆ ಅವನು ಕಾರಣ. ಹೃದಯದಲ್ಲಿ ಭಗವಂತ ಸ್ಥಿತಿ ಕಾರಣನಾಗಿ ನಿಂತಿದ್ದಾನೆ. ಆದ್ದರಿಂದ ಅವನನ್ನ ಸ್ಥಿತಿ ಅಂತ ಉಪಾಸನೆ ಮಾಡಬೇಕು. ಅದಕ್ಕೆ ಜನಕ ಮಹಾರಾಜ ಕೇಳ್ತಾನೆ, ಸ್ವಾಮಿ ಸ್ಥಿತಿ ಅಂದ್ರೆ ಏನು? ಸ್ಥಿತಿ ಅಂತ ಉಪಾಸನೆ ಮಾಡಬೇಕು ಅಂತ ನೀವು ಹೇಳಿಬಿಟ್ರಿ, ಆದ್ರೆ ಸ್ಥಿತಿ ಅಂದ್ರೆ ಅರ್ಥ ಏನು ಅಂತ ಕೇಳಿದ್ದಕ್ಕೆ ಹೃದಯಮೇವ ಸಂಭ್ರಾಳಿತಿ ಹೋವಾಚ. ಎಷ್ಟು ಸುಲಭ ಇದೆ ನೋಡಿ, ಒಂದನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಮಿಕ್ಕಿದ್ದೆಲ್ಲ ಸುಲಭ. ಇಲ್ಲಿ ಸ್ಥಿತಿ ಅಂದ್ರೆ ಏನು? ಅದಕ್ಕೆ ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಹೃದಯೇ ಸರ್ವಶೋ ವ್ಯಾಪಿ ಪ್ರಾದೇಶ ಪುರುಷೋತ್ತಮ ಜೀವಾನಾಂ ಸ್ಥಾನಮುದ್ದಿಷ್ಟಃ ಸರ್ವದೈವ ಸನಾತನಃ ಹೃತ್ಕರ್ಣಿಕಾ ಮೂಲಗತ ಸ್ವಾಂಗುಷ್ಠ ಅಗ್ರ ಪ್ರಮಾಣಕಃ ಮೂಲೇಶ ಇತಿ ನಾಮಾಸ್ಮಿನ್ ಸರ್ವೇ ಜೀವಾಃ ಪ್ರತಿಷ್ಠಿತಾಃ
ಅಂಗುಷ್ಟ ಮಾತ್ರೇ ಪುರುಷೇ ಕರ್ಣಿಕಾಗ್ರಸ್ಥಿತೆ ಹರೌ ಪ್ರವಿಶಂತಿ ಸುಷುಪ್ತೌ ತು ಪ್ರಬುಧ್ಯಂತೆ ತತಸ್ತಥಾ ಸೋಯಂ ತ್ರಿರೂಪೋ ಭಗವಾನ್ ಹೃದಯಾಖ್ಯ ಪ್ರಕೀರ್ತಿತಃ. ಏನಾಗಿದೆ ಇಲ್ಲಿ? ಮೂರು ಭಗವಂತನ ರೂಪಗಳ ಬಗ್ಗೆ ಹೇಳ್ತಾರೆ. ಹೃದಯದಲ್ಲಿ ಭಗವಂತನದ್ದು ಮೂರು ರೂಪಗಳಿವೆ. ಪ್ರಾದೇಶ ಅಂತ ಒಂದು ರೂಪ, ಅಗ್ರೇಶ ಅಂತ ಒಂದು ರೂಪ, ಮೂಲೇಶ ಅಂತ ಒಂದು ರೂಪ. ಪ್ರಾದೇಶ, ಅಗ್ರೇಶ, ಮೂಲೇಶ ಅಂತ ಭಗವಂತನ ಮೂರು ರೂಪ. ಈ ಮೂರು ರೂಪಗಳು ಇರೋದೆಲ್ಲಿ? ಹೃದಯದಲ್ಲಿ. ಆದ್ದರಿಂದ ಭಗವಂತನಿಗೆ ಏನ್ ಹೆಸರು? ಹೃದಯ ಅಂತ ಹೆಸರು. ಹೃದಯ ಎನ್ನುವ ರೂಪದಿಂದ ಹೃದಯದಲ್ಲಿದ್ದು ಮತ್ತೆ ಮೂರು ರೂಪಗಳಿಂದ ಹೃದಯದಲ್ಲಿ ಸನ್ನಿಹಿತನಾಗಿದ್ದಾನೆ ಭಗವಂತ. ಅವನೇ ಸ್ಥಿತಿ ಕಾರಣ. ಯಾಕೆ ಅಂತಂದ್ರೆ ಹೃದಯಂ ವೈ ಸಮ್ರಾಟ್ ಸರ್ವೇಷಾಂ ಭೂತಾನಾಮಾಯತನಂ. ಹೃದಯಂ ವೈ ಸಮ್ರಾಟ್ ಸರ್ವೇಷಾಂ ಭೂತಾನಾಂ ಪ್ರತಿಷ್ಠಾ. ಹೃದಯೇ ಹ್ಯೇವ ಸರ್ವಾ ಸಮ್ರಾಟ್ ಸರ್ವಾಣಿ ಭೂತಾನಿ ಪ್ರತಿಷ್ಠಿತಾನಿ ಭವಂತಿ. ಸ್ಪಷ್ಟವಾಗಿ ಉಪನಿಷತ್ತು ಹೇಳುತ್ತೆ. ಹೃದಯ ಎಷ್ಟಿದೆಯೋ ಆ ಹೃದಯದ ಪೂರ್ಣ ಪ್ರದೇಶದಲ್ಲಿ ವ್ಯಾಪಿಸಿಕೊಂಡು ಸನ್ನಿಹಿತನಾದ ಭಗವಂತನಿಗೆ ಪ್ರಾದೇಶ ಅಂತ ಹೆಸರು. ಅಂತ ಪ್ರಾದೇಶ ನಾಮಕ ಭಗವಂತ ಎಲ್ಲ ಜೀವರಿಗೆ ಆಶ್ರಯ. ಮತ್ತೆ ಹೃದಯದಲ್ಲಿ ಮೂಲೇಶ ಅಂತ ಇದ್ದಾನೆ. ಎಲ್ಲಿದ್ದಾನೆ ಅಂತ ಫಸ್ಟ್ ಆಮೇಲೆ ಹೇಳ್ತೀನಿ ಅದನ್ನ. ಮೂಲೇಶ ಅಂತ ಒಂದು ರೂಪ. ಆಮೇಲೆ ಅವನು ಆ ಮೂಲೇಶನೂ ಕೂಡ ಎಲ್ಲ ಜೀವರಿಗೂ ಆಶ್ರಯ. ಇನ್ನೊಬ್ಬ ಇದ್ದಾನೆ ಅಗ್ರೇಶ. ಈ ಅಗ್ರೇಶ ನಾಮಕನಾದ ಭಗವಂತನು ಎಲ್ಲ ಜೀವರಿಗೂ ಆಶ್ರಯ. ಇಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ, ಹೃದಯದಲ್ಲಿ ಸಂಪೂರ್ಣವಾಗಿ ಹೃದಯ ಅಂತ ಒಂದು ಅಂಗವನ್ನ ಇಟ್ಟುಕೊಂಡ, ಹೃದಯ ಅಂತ ಒಂದು ಪದಾರ್ಥ ಇಟ್ಟುಕೊಂಡ್ರೆ ಆ ಪರಿಪೂರ್ಣವಾದ ಹೃದಯದಲ್ಲಿ ಪೂರ್ಣವಾಗಿ ವ್ಯಾಪಿಸಿಕೊಂಡಿದ್ದಾನೆ ಭಗವಂತ. ಹೃದಯದಲ್ಲಿ ಫುಲ್ ಅಂಡ್ ಫುಲ್ ವ್ಯಾಪಿಸಿಕೊಂಡಿರುವಂತಹ ಭಗವದ್ ರೂಪಕ್ಕೆ ಏನ್ ಹೆಸರು? ಪ್ರಾದೇಶ. ಆ ಹೃದಯದ ಕಮಲ, ಆ ಕಮಲದಲ್ಲಿ ಮೊಗ್ಗು, ಕಮಲದಲ್ಲಿ ಹೂವಿನ ಮೊಗ್ಗು ಅಂತ ಏನ್ ಹೇಳ್ತೀವಿ, ಹೂವು ಅರಳಿದಕ್ಕಿಂತ ಮೊದಲು ಮುದುರಿರುತ್ತೆ ಮೊಗ್ಗು. ಅಲ್ಲಿ ಹೃತ್ಕರ್ಣಿಕಾ, ಅದೇ ಹೃದಯ ಎನ್ನುವಂತಹ ಮೊಗ್ಗು. ಅದರ ಬುಡ, ಅದರ ಕೆಳಗಿನ ಭಾಗದಲ್ಲಿ ನಮ್ಮ ಅಂಗುಷ್ಠ ಹೆಬ್ಬೆಟ್ಟೇನಿದೆ, ಆ ಹೆಬ್ಬೆಟ್ಟಿನ ತುದಿಯಷ್ಟು ಜಾಗ ಇದೆ. ಆ ಹೆಬ್ಬೆಟ್ಟಿನ ತುದಿಯಷ್ಟು ಜಾಗದಷ್ಟು ಸಣ್ಣ ರೂಪ ಇದೆ ಭಗವಂತನದ್ದು. ಆ ಭಗವದ್ ರೂಪಕ್ಕೆ ಮೂಲೇಶ ಅಂತ ಹೆಸರು. ಇಡೀ ಹೃದಯವನ್ನ ವ್ಯಾಪಿಸಿಕೊಂಡಿರುವ ಭಗವಂತನ ರೂಪಕ್ಕೆ ಪ್ರಾದೇಶ ಆದ್ರೆ, ಹೃದಯದ ಕೈ ಬಗ್ಗಿಸಿ ನೋಡಿದಾಗ ಮೊಗ್ಗು, ಕೈ ಕೆಳಗಡೆ ಇಟ್ಟು 5 ಬೆರಳುಗಳನ್ನ ಕೂಡಿಸಿ ಕೆಳಗಡೆ ಮಾಡಿದ್ರೆ ಹಾಗೆ ಮೊಗ್ಗಿನ ತರ ಬರುತ್ತೆ. ಹಾಗೆ ಅಲ್ಲಿ ಅಂಗುಷ್ಠ ಪಾತ್ರದ ಅಂದ್ರೆ ಅಂಗುಷ್ಠದ ತುದಿ ಅಷ್ಟು ಚಿಕ್ಕ ಪ್ರದೇಶದ ಒಂದು ಭಗವದ್ ರೂಪ, ಚಿಕ್ಕ ರೂಪ. ಅದನ್ನ ಮೂಲೇಶ ಅಂತ ಕರೀತಾರೆ. ಅವನನ್ನ ಎಲ್ಲ ಜೀವರು ಯಾವಾಗಲೂ ಆಶ್ರಯ ಮಾಡಿಕೊಂಡಿದ್ದಾರೆ. ಅಲ್ಲೇ ಅಗ್ರೇಶ ನಾಮಕನಾದ ಭಗವಂತ ಇದ್ದಾನೆ. ನಿದ್ರೆ ಮಾಡಬೇಕಾದ್ರೆ ಪ್ರವಿಶಂತಿ ಸುಷುಪ್ತೌತು, ನಿದ್ರೆ ಮಾಡಬೇಕಾದ್ರೆ ಎಲ್ಲರೂ ಅಗ್ರೇಶ ನಾಮಕನಾದ ಭಗವಂತನನ್ನ ಸೇರ್ತಾರೆ. ಮೇಲೆ ಹೇಳ್ಬೇಕಾದ್ರೆ ಅಗ್ರೇಶ ನಾಮಕನಾದ ಭಗವಂತನಿಂದಲೇ ಮೇಲೆದ್ದು ಬರ್ತಾರೆ. ಆದ್ದರಿಂದ
ಪ್ರಾದೇಶ, ಮೂಲೇಶ, ಅಗ್ರೇಶ. ಈ ಮೂರು ರೂಪಗಳಿಂದ ಭಗವಂತ ಹೃದಯದಲ್ಲಿ ಸನ್ನಿಹಿತನಾಗಿದ್ದಾನೆ. ಆದ್ದರಿಂದ ಅವನನ್ನ ಏನ್ ಕರೀತಾರೆ? ಹೃದಯ. ಅವನ ರಹಸ್ಯವಾದ ನಾಮ ಸ್ಥಿತಿ ಕಾರಣ. ಹೀಗೆ ಯಾರವನನ್ನ ಉಪಾಸನೆ ಮಾಡ್ತಾರೆ ಅವನನ್ನ ಹೃದಯ ನಾಮಕನಾದ ಭಗವಂತ ಬಿಡೋದಿಲ್ಲ. ಅವನು ಹೃದಯ ನಾಮಕನಾದ ಭಗವಂತನ ಮೂಲೇಶ, ಅಗ್ರೇಶ, ಪ್ರಾದೇಶ ರೂಪಗಳ ಉಪಾಸನೆಯನ್ನ ಮಾಡಿ ಸ್ವರ್ಗಲೋಕವನ್ನ ಪಡೀತಾನೆ. ಮಾನುಷ ಸುರ ಅಂತ ಆಗ್ತಾನೆ. ಆ ಮಾನುಷ ಸುರ ಅಂತ ಆದಂತಹ ವ್ಯಕ್ತಿ ಅಲ್ಲಿಂದ ಉತ್ತಮರಾದ ದೇವತೆಗಳ ಒಳಗೆ ಪ್ರವೇಶ ಮಾಡಿ ಆಯುಜ್ಯವನ್ನ ಪಡೆದು ಚತುರ್ಮುಖ ಬ್ರಹ್ಮದೇವರ ಜೊತೆಯಲ್ಲಿ ಅನಂತಾಸನ, ಶ್ವೇತದ್ವೀಪ, ವೈಕುಂಠ ಈ ಮೂರು ಲೋಕಗಳಲ್ಲಿ ತನಗೆ ಯಾವುದು ಯೋಗ್ಯವೋ ಆ ಲೋಕವನ್ನ ಅವನು ಪಡೀತಾನೆ. ಆ ಲೋಕವನ್ನ ಪಡೆದು ಅವನಿಗಿಂತ ಯೋಗ್ಯತೆಯಲ್ಲಿ ಚಿಕ್ಕವರಾಗಿರತಕ್ಕ ಎಲ್ಲ ಮುಕ್ತರಿಂದ ಸೇವಾದಿಗಳನ್ನ ಸ್ವೀಕಾರ ಮಾಡಿಕೊಂಡು ಚೆನ್ನಾಗಿರ್ತಾನೆ ಅಂತ ಯಾಜ್ಞವಲ್ಕ್ಯರು ಉಪದೇಶ ಮಾಡಿದ್ದಕ್ಕೆ ಸ್ವಾಮಿ 1000 ಆನೆಗಳನ್ನ 1000 ಎತ್ತುಗಳನ್ನ ನಿಮಗೆ ದಾನ ಕೊಡ್ತೇನೆ ಅಂತ ಹೇಳಿದ್ದಕ್ಕೆ ನಾನಿನ್ನೂ ಕಂಪ್ಲೀಟ್ ಆಗಿ ಉಪದೇಶ ಮಾಡಿಲ್ಲಪ್ಪ, ಪರಿಪೂರ್ಣವಾದ ಉಪದೇಶ ಮಾಡಿದ ಮೇಲೆ ಗುರುದಕ್ಷಿಣೆಯನ್ನ ಸ್ವೀಕಾರ ಮಾಡಿಕೊಳ್ಬೇಕು ಅಂತ ನಮ್ಮ ತಂದೆಯವರ ಅಭಿಪ್ರಾಯ ಇದೆ. ಆದ್ದರಿಂದ ನನಗೀಗ ಬೇಡ ಅಂತ ಹೇಳಿದರು. ಅಂದ್ರೆ ಷಡಾಚಾರ್ಯರು 6 ಜನ ಯಾವಾಗ ಸಕಲರನ್ನ ಸುಟ್ಟಾಕಿ ಬಿಟ್ರು, ನಿಮ್ಮ ತಲೆ ಬಿದ್ದೋಗ್ಲಿ ಅಂತ ಯಾಜ್ಞವಲ್ಕ್ಯರು ಹೇಳಿಬಿಟ್ರಲ್ಲ, ಹೇಳಿದ ಮೇಲೆ ಸರ್ವೇಂದ್ರಿಯಗಳಲ್ಲಿ ಭಗವಂತನನ್ನ ಉಪಾಸನೆ ಮಾಡತಕ್ಕಂತಹ ವ್ಯವಸ್ಥೆಗಳು ಯಾವುದು? ವಾಕ್, ಪ್ರಾಣ, ಮನಸ್ಸು, ಚಕ್ಷು, ಶ್ರೋತ್ರ, ಹೃದಯ. ಇದೆ ಷಡಾಚಾರ್ಯ ಬ್ರಾಹ್ಮಣ ಅಂದ್ರೆ ಇದೆ 6 ಜನ ಗುರುಗಳು, 6 ಮಂದಿ ಆಚಾರ್ಯರು ಉಪದೇಶ ಮಾಡಿದಂತಹ ತತ್ವ. ಜಿತ್ವಾ ಶೈಲಿನಿ ಅನ್ನುವಂತಹ ವ್ಯಕ್ತಿ ಯಾಜ್ಞವಲ್ಕ್ಯರಿಗೆ ಉಪದೇಶ ಮಾಡಿದಂತಹ ತತ್ವ ಯಾವುದು? ಶೈಲಿನಿ ಜಿತ್ವರು ಉಪದೇಶ ಮಾಡಿದ್ಯಾವುದು? ವಾಗ್ವೈ ಬ್ರಹ್ಮ ಅಂತ ಅದನ್ನ ನೋಡಿದ್ವಿ. ಅದಾದ್ಮೇಲೆ 2ನೆಯ ಉಪಾಸನೆ ಪ್ರಾಣ. ಉದಂಕ ಶೌಲ್ಬಾಯನ ಅವರು ಯಾವ ತತ್ವೋಪದೇಶವನ್ನ ಮಾಡಿದ್ರು? ಪ್ರಾಣೋ ವೈ ಬ್ರಹ್ಮ, ಜಿತ್ವಾ ಶೈಲಿನಿ ವಾಗ್ವೈ ಬ್ರಹ್ಮ. ಉದಂಕ ಶೌಲ್ಬಾಯನ ಪ್ರಾಣೋ ವೈ ಬ್ರಹ್ಮ. ಅಲ್ಲಿಂದ ನೆಕ್ಸ್ಟ್ ಬರ್ಕುರ್ ವಾರ್ಷ್ಣ, ವಾರ್ಷ್ಣ ಅವರ ಮಗ ಬರ್ಕು ಅವರು ಉಪದೇಶ ಮಾಡಿದ್ದೇನು? ಚಕ್ಷುರ್ವೈ ಬ್ರಹ್ಮ ಅಂತ. ಅಂದ್ರೆ ವಾಕ್, ಪ್ರಾಣ, ಚಕ್ಷು. 4ನೆಯವರು ಉಪದೇಶ ಮಾಡಿದ್ಯಾವುದು? ಗರ್ದಭೀ ವಿಪೀತ ಭರದ್ವಾಜರು ಏನು ಉಪದೇಶ ಮಾಡಿದ್ರು? ಶ್ರೋತ್ರಂ ವೈ ಬ್ರಹ್ಮ ಅಂತ 4 ಆಯ್ತು. 5ನೆಯದ್ದು ಸತ್ಯಕಾಮ ಜಾಬಾಲರು ಮನೋವೈ ಬ್ರಹ್ಮ ಅಂತ. 6ನೆಯದ್ದು ವಿದಗ್ಧ ಶಾಕಲ್ಯರು ಹೃದಯಂ ವೈ ಬ್ರಹ್ಮ. ಈ 6 ಜನ ಗುರುಗಳು ಉಪದೇಶ ಮಾಡಿದಂಥ ಒಂದು ಪ್ರಕರಣವೇ ಷಡಾಚಾರ್ಯ ಬ್ರಾಹ್ಮಣ. ಆದ್ದರಿಂದಲೇ ಆಚಾರ್ಯರು ಹೇಳ್ತಾರೆ, ಇಂದ್ರಿಯಗಳಲ್ಲಿ ನಿಯಾಮಕವಾದ ಭಗವದ್ರೂಪ ಅದು ವಿಶೇಷ ಉಪಾಸ್ಯ ರೂಪ ಅಲ್ಲ ಚಕ್ರವರ್ತಿಗಳಿಗೆ. ತತ್ರಾಪಿ ಜ್ಞಾನಿ ಅಂತ ಪ್ರಸಿದ್ಧನಾದಂತಹ ಜನಕನಿಗೆ ಇದು ವಿಶೇಷವಾಗಿ ಉಪಾಸನೆ ಮಾಡಲಿಕ್ಕೆ ಯೋಗ್ಯವಾದದ್ದೇನಲ್ಲ. ಅದಕ್ಕೆ ಶ್ರೀಮದಾಚಾರ್ಯರು ಹೇಳ್ತಾರೆ, ಉಪದೇಶಕ ಗುರು ಮೊದಲನೇದಕ್ಕೆ ಆಚಾರ್ಯರು ಹೇಳಿಬಿಟ್ರು. ನಾನು ಅದನ್ನ ಇದನ್ನ ಒಟ್ಟಿಗೆ ಹೇಳಿ ಈ ಪ್ರಕರಣವನ್ನು ಮುಗಿಸ್ಬಿಡ್ತೇನೆ ಇವತ್ತು. ನಾಳೆಯಿಂದ ಬೇರೆ ಪ್ರಕರಣ ತಗೊಳ್ಳೋಣ. ಜನಕ ಮಹಾರಾಜನ ಸ್ವರೂಪಕ್ಕೆ ಯೋಗ್ಯವಾದ ಉಪಾಸನೆಯನ್ನು ಉಪದೇಶ ಮಾಡಿತು. ಚಕ್ರವರ್ತಿಗಳ ಮುಕ್ತಿಗೆ ಕಾರಣವಾದ ಭಗವದ್ರೂಪದ ಉಪಾಸನೆ, ಅದು ನಾಳೆ ತುಂಬಾ ಪರಮಾದ್ಭುತವಾದ ವಿಷಯ. ಅದು ಹೇಳೋದ್ರ ಮೊದಲು ಗುರುಗಳು ಅಂದ್ರೆ ಏನು ಅನ್ನೋದನ್ನ ಆಚಾರ್ಯರು ಹೇಳಿದ್ರು. ಒಬ್ಬೊಬ್ಬರಿಗೆ ಒಂದೊಂದು ವಿದ್ಯೆಯ ಉಪಾಸನೆಯಿಂದ ಮೋಕ್ಷ. ಯಾಕೆ? ಜೀವಯೋಗ್ಯತೆ ಬೇರೆ ಬೇರೆ ಇರೋದ್ರಿಂದ
ಒಬ್ಬೊಬ್ಬರಿಗೆ ದೇವತೆಗಳಿಗೆ ಒಂದು ವಿದ್ಯೆಯಿಂದ ಮೋಕ್ಷ, ಮನುಷ್ಯರಿಗೆ ಇನ್ನೊಂದು ವಿದ್ಯೆಯಿಂದ ಮೋಕ್ಷ. ತತ್ರಾಪಿ ದೇವತೆಗಳಲ್ಲೂ ಯೋಗ್ಯತಾ ತಾರತಮ್ಯ ಇರೋದ್ರಿಂದ ಅಲ್ಲಿ ಮತ್ತೆ ಬೇರೆ ಬೇರೆ, ಮನುಷ್ಯರಲ್ಲಿ ಮಾತಾಡೋ ಹಾಗೆ ಇಲ್ಲ. ಆದ್ದರಿಂದ ಮೋಕ್ಷ ಯೋಗ್ಯವಾದ ವಿದ್ಯೆ ಅದು ಭಗವತ್ ಸರ್ವೋತ್ತಮತ್ವ ಅಂತ. ಅದರಲ್ಲಿ ಅವಾಂತರ ಭೇದಗಳು ನೂರಾರಿವೆ. ಆದ್ರೆ ಯಾವ ವಿದ್ಯೆಯನ್ನ ಉಪಾಸನೆ ಮಾಡೋದ್ರಿಂದ ಮೋಕ್ಷ ಆಗ್ತದೆ, ಅವ್ಯವಹಿತ ಪೂರ್ವ ಕ್ಷಣದಲ್ಲಿ, ಅಂದ್ರೆ ಈ ಉಪಾಸನೆ ಮಾಡ್ತಾ ಇದ್ದ ಹಾಗೆ ಮೋಕ್ಷ ಆಗ್ಬಿಡ್ಬೇಕು. ಮೋಕ್ಷ ಸಾಧನೆಗೆ ಅಲ್ಲ, ಮೋಕ್ಷಕ್ಕೆ ಉಪಯೋಗವಾಗತಕ್ಕಂತ ವಿದ್ಯೆಯನ್ನ ಯಾರು ಉಪದೇಶ ಮಾಡ್ತಾನೋ ಅವನನ್ನ ಮುಖ್ಯ ಗುರು. ಯಯಾ ಯಸ್ಯ ವಿಮುಕ್ತಿ ಸ್ಯಾತ್ ತದ್ದಾತ ಮುಖ್ಯತೋ ಗುರುಹು, ಆಚಾರ್ಯರ ಸ್ಪಷ್ಟ ನಿರ್ಣಯ. ಯಾವ ವಿದ್ಯೆಯನ್ನ ಉಪಾಸನೆ ಮಾಡುವುದರಿಂದ ಅಪರೋಕ್ಷ ಜ್ಞಾನ ದ್ವಾರ ಮೋಕ್ಷವಾಗ್ತದೋ ಅಂತಹ ವಿದ್ಯೆಯನ್ನ ಉಪದೇಶ ಕೊಡುವವನೇ ಮುಖ್ಯ ಗುರು. ಬೇರೆಯವರೆಲ್ಲ ಏಕದೇಶ ಗುರುಗಳು, ಅಂದ್ರೆ ಬೇರೆ ಬೇರೆ ವಿದ್ಯೆಗಳನ್ನೆಲ್ಲ ಉಪದೇಶ ಮಾಡತಕ್ಕಂಥವರನ್ನ ಅಮುಖ್ಯ ಗುರುಗಳು, ಏಕದೇಶ ಗುರುತ್ವ ಅಂತ ಅದನ್ನ ಕರೀತಿದ್ದಾರೆ. ಆದ್ದರಿಂದ ಯಾಜ್ಞವಲ್ಕ್ಯರು ಜನಕ ಮಹಾರಾಜನಿಗೆ ಉಪದೇಶಕರು. ಈ ಜಿತ್ವ 6 ಜನ ಬಂದ್ರಲ್ಲ, ಅವರೂ ಗುರುಗಳೇ. ಆದ್ರೆ ಜನಕ ಮಹಾರಾಜನಿಗೆ ಯಾಜ್ಞವಲ್ಕ್ಯರಂತೆ ಜಿತ್ವಾದಿ 6 ಜನ ಗುರುಗಳಲ್ಲ. ಯಾಕೆ? ಅವರೆಲ್ಲ ಮೋಕ್ಷ ವಿದ್ಯೆಯನ್ನು ಉಪದೇಶ ಮಾಡಲಿಲ್ಲ. ಆದ್ದರಿಂದ ಅವರೆಲ್ಲ ಅಮುಖ್ಯ ಗುರುಗಳು. ಜನಕ ಮಹಾರಾಜನಿಗೆ ಮುಖ್ಯ ಗುರು ಯಾರು ಅಂತಂದ್ರೆ ಯಾಜ್ಞವಲ್ಕ್ಯರು. ಯಾಕೆ? ಮೋಕ್ಷಯೋಗ್ಯವಾಗಿರತಕ್ಕಂತಹ ವಿದ್ಯೆಯನ್ನ ಕಣ್ಣಿನಲ್ಲಿ ಇರುವ ಇಂದ್ರನಾಮಕನಾದ ಭಗವಂತ, ಅವನ ದ್ವಾರಪಾಲಕರು, ಅವನ ವೈಭವ ಅದೆಲ್ಲವೂ ಕೂಡ ಜನಕ ಮಹಾರಾಜನ ಮೋಕ್ಷಕ್ಕೆ ಉಪಯೋಗವಾಗುವಂತಹ ವಿದ್ಯೆ, ಅವನ ಬಿಂಬರೂಪ ದರ್ಶನಕ್ಕೆ ಕಾರಣವಾಗುವಂತಹ ವಿದ್ಯೆ ಅದು. ಆದ್ದರಿಂದ ಅದನ್ನ ಉಪದೇಶ ಮಾಡತಕ್ಕಂಥವರು ಯಾಜ್ಞವಲ್ಕ್ಯರಾದ್ದರಿಂದ ಜನಕ ಮಹಾರಾಜನಿಗೆ ಮುಖ್ಯರಾಗಿರ್ತಕ್ಕಂತಹ ಗುರುಗಳು ಯಾಜ್ಞವಲ್ಕ್ಯರೇ. ಆದ್ದರಿಂದ ಇಂದ್ರಿಯಗಳಲ್ಲಿ ಭಗವಂತನ ನಿಯಾಮಕತ್ವ ಅಂತನ್ನೋದು ನಾವೆಲ್ಲ ತಿಳ್ಕೊಳ್ಬೇಕಾದ್ದೇ. ಸರ್ವೇಂದ್ರಿಯಗಳಲ್ಲಿ ತತ್ತನ್ನಾಮಕನಾಗಿ ಭಗವಂತ ಇದ್ದಾನೆ. ಅದು ವಿಶೇಷವಾಗಿ ಉಪಾಸನೆ ಮಾಡಲಿಕ್ಕೆ ಯೋಗ್ಯವಾದದ್ದೇನಲ್ಲ. ಯಾಕೆ? ಎಲ್ಲ ಇಂದ್ರಿಯಗಳಲ್ಲಿ ಏಕಕಾಲಕ್ಕೆ ದೇವರನ್ನ ಉಪಾಸನೆ ಮಾಡುವ ಸಾಮರ್ಥ್ಯ ಅದು ಮನುಷ್ಯರಿಗಂತೂ ಇಲ್ವೇ ಇಲ್ಲ. ಒಂದು ಕಣ್ಣು ಅನ್ನುವ ಇಂದ್ರಿಯದಲ್ಲೇ ಚಕ್ಷುರ್ನಾಮಕನಾದ ಭಗವಂತನ ಉಪಾಸನೆ ಮಾಡೋಣ ಅಂದ್ರೆ ಸಾಧ್ಯವೇ ಇಲ್ಲ. ಎಲ್ಲ ಇಂದ್ರಿಯಗಳಲ್ಲಿ ಒಟ್ಟಿಗೆ ಭಗವಂತನನ್ನ ಉಪಾಸನೆ ಮಾಡುವ ಯೋಗ್ಯತೆ ದೇವತೆಗಳದ್ದು ಮಾತ್ರ. ಒಂದೊಂದು ಇಂದ್ರಿಯಗಳಲ್ಲಿ ಉಪಾಸನೆ ಮಾಡುವ ಸಾಮರ್ಥ್ಯ ಮನುಷ್ಯರದ್ದು. ಆಗಿರ್ಬೇಕಾದ್ರೆ ಅವನು ಕೇಳಿದ, ಅವ್ರು ಹೇಳಿದ್ರು. ಯಾಕೆ? ಜನಕನ ಸ್ವರೂಪ ಯೋಗ್ಯತಾ ಅವ್ರಿಗೆ ಗೊತ್ತಿಲ್ಲ, ಆದ್ರೆ ಯಾಜ್ಞವಲ್ಕ್ಯರಿಗೆ ಗೊತ್ತಿದೆ. ರಾಜ ಜನಕ, ಅವನ ಉಪಾಸನಾ ಯೋಗ್ಯವಾದ ಪ್ರಮೇಯ ಯಾವುದು? ಅದು ಮುಖ್ಯ. ಜನಕ ಮಹಾರಾಜನ ಮೋಕ್ಷಕ್ಕೆ ಯೋಗ್ಯವಾದ ಪ್ರಮೇಯ, ಉಪಾಸನೆ ಯೋಗ್ಯವಾದ ಪ್ರಮೇಯ ಯಾವುದು ಅಂತನ್ನೋದನ್ನ ತಿಳಿದವರು ನಮ್ಮ ಯಾಜ್ಞವಲ್ಕ್ಯರು. ಆದ್ದರಿಂದ ಯಾಜ್ಞವಲ್ಕ್ಯರನ್ನೇ ಮುಖ್ಯ ಗುರು. ಅನ್ನುವ ಅನುಸಂಧಾನ ಇಟ್ಟುಕೊಂಡು ಷಡಾಚಾರ್ಯ ಬ್ರಾಹ್ಮಣ ಅನ್ನೋದು ಸಮಾಪ್ತಿ ಆಗ್ತಾ ಇದೆ. ಅಲ್ಲಿಂದ ಇನ್ನು ಮುಂದೆ ಕೂರ್ಚ ಬ್ರಾಹ್ಮಣ ಅಂತ ಇಲ್ಲಿ ಬರ್ತಾ ಇದೆ. ಆ ಕೂರ್ಚ ಬ್ರಾಹ್ಮಣದಲ್ಲೇ ಜನಕ ಮಹಾರಾಜನ ಮೋಕ್ಷಯೋಗ್ಯವಾದ ಉಪಾಸನೆ ಯಾವುದು, ಜನಕ ಯಾವ ಭಗವದ್ರೂಪದ ಉಪಾಸನೆಯನ್ನ ಮಾಡಿ ಮೋಕ್ಷವನ್ನ ಪಡೆದ ಅಂತ ಹೇಳಿ ಗುರುಗಳ ಉಪಸತ್ತಿ, ಗುರು ಸೇವೆಯನ್ನ ಮಾಡಿ ಸ್ವಾಮಿ ತತ್ವೋಪದೇಶವನ್ನ ಮಾಡಬೇಕು ನನಗೆ ನೀವು ಅಂತ ಪ್ರಾರ್ಥನೆಯನ್ನ ಮಾಡಿ ಅವರಿಂದ ಸ್ವರೂಪ ಯೋಗ್ಯವಾದ ಭಗವದ್ ರೂಪದ ಉಪದೇಶವನ್ನ ಪಡೆದ ಪ್ರಕಾರವನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಎಲ್ಲ ಭಾಗವನ್ನು ಕೂಡ ಮತ್ತೆ ನಾಳೆ ಜನಕ ಮಹಾರಾಜ ಮಾಡಿದ ಉಪಾಸನೆ ಯಾವುದು ಮೋಕ್ಷಕ್ಕೆ ಅಂತನ್ನುವ ಪ್ರಮೇಯವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಅದನ್ನ ಮತ್ತೆ ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತು ಷಡಾಚಾರ್ಯ ಬ್ರಾಹ್ಮಣವನ್ನ ಗುರುವಂತರ್ಗತ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಜೊತೆಯಲ್ಲಿ ಇವತ್ತಿನ ಪಾಠವೂ ಮುಗಿಯುತ್ತೆ. ಮತ್ತೆ ನಾಳೆ ಅನುಸಂಧಾನ ಮಾಡೋಣ.
ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ. ಶ್ರೀಕೃಷ್ಣ ಅರ್ಪಣಮಸ್ತು.